ವೀಕ್ಷಕರೇ, ಈ ಜೂನ್ ತಿಂಗಳಲ್ಲಿ ಬಹಳಷ್ಟು ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ಖಂಡಿತವಾಗ್ಲೂ ಅವಕಾಶಗಳು ಸಾಕಷ್ಟು ಸೃಷ್ಟಿಯಾಗತ್ತೆ, ಅಷ್ಟೇ ಸವಾಲುಗಳು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಸೃಷ್ಟಿಯಾಗತ್ತೆ. ಇಲ್ಲಿ ತಾಳ್ಮೆ ಅನ್ನುವಂಥದ್ದು, ನೀವು ತೆಗೆದುಕೊಳ್ಳುವಂತ ನಿರ್ಧಾರ ಸರಿ ಇದೆಯಾ, ನೀವು ಮಾನಸಿಕವಾಗಿ ಫಿಟ್ ಇದ್ದೀರಾ, ನಿಮ್ಮ ಫೈನಾನ್ಸಿಯಲ್ ಸ್ಥಿತಿ ಸರಿಯಾಗಿದೆಯಾ, ಮತ್ತೆ ನೀವು ಎಲ್ಲೋ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ವಿಭಾಗದಲ್ಲಿ ನುರಿತಿರುವಂತ ವ್ಯಕ್ತಿಗಳ ಜೊತೆಯಲ್ಲಿ ಸರಿಯಾಗಿ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಆ ವಿಭಾಗಕ್ಕೆ ಕೈ ಹಾಕಬೇಕು. ಹೊಸ ಉದ್ಯೋಗ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದ್ದೀರಿ ಅಂತಂದ್ರೆ ಖಂಡಿತ ಮಾಡಿ. ನಿಮ್ಮ ಆರ್ಥಿಕವಾದಂತ ಸ್ಥಿತಿಯನ್ನ, ನಿಮ್ಮ ಮಾನಸಿಕವಾದಂತ ಬಲವನ್ನ, ಮಾರ್ಕೆಟ್ ಅನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಆ ಫೀಲ್ಡಿಗೆ ಇಳಿಬೇಕು. ಮತ್ತೆ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನ ತುಂಬಾ ಮುಖ್ಯ ಆಗುತ್ತೆ ಈ ತಿಂಗಳಲ್ಲಿ. ಖಂಡಿತ ಒಳ್ಳೆ ಫಲ ಇದೆ, ಆದ್ರೆ ಕೆಲವು ಮಾರ್ಗದರ್ಶನಗಳು ಅವಶ್ಯವಾಗಿ ಬೇಕಾಗತ್ತೆ. ಸಮಯಕ್ಕೆ ಸರಿಯಾಗಿ, ಕಾಲಕ್ಕೆ ಸರಿಯಾಗಿ, ಸಿಚುವೇಶನ್ಗೆ ಸರಿಯಾಗಿ ನೀವು ಕೆಲವೊಂದು ಗೈಡ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ, ಕೆಲವೊಂದು ಜನರ ಸಲಹೆಯನ್ನ ತೆಗೆದುಕೊಳ್ಬೇಕಾಗತ್ತೆ. ಕೆಲವೊಂದು ಸಿಚುವೇಶನ್ಗಳನ್ನ ಅರ್ಥ ಮಾಡಿಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಅಂದ್ರೆ ನೀವೇನು ಪ್ರಿಪೇರ್ ಮಾಡಿರ್ತೀರಿ, ಪ್ಲಾನ್ ಮಾಡಿರ್ತೀರಿ, ಆಸೆ ಪಟ್ಟಿರ್ತೀರಿ, ಯೋಜನೆಗಳನ್ನ ರೂಪಿಸ್ಕೊಂಡಿರ್ತೀರಿ, ಆ ಕಾರ್ಯದಲ್ಲಿ 100% ಜಯ ಸಿಗುತ್ತೆ ಅನ್ನುವಂಥದ್ದು ನೀವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಈ ಹೆಚ್ಚಿನ ಲಾಭದಿಂದ ಕೌಟುಂಬಿಕ ಕೆಲವೊಂದು ಅಗತ್ಯತೆಗಳನ್ನ ಪೂರೈಸುವಂಥದ್ದು, ಮನೆಗೆ ಬೇಕಾಗಿರುವಂತ ಬೆಲೆ ಬಾಳುವ ವಸ್ತು ತರೋದು, ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ಏನಾದ್ರೂ ಅವರಿಗೆ ಅವಶ್ಯಕತೆ ಇರತಕ್ಕಂತ ವಿಚಾರಗಳಲ್ಲಿ ನೀವು ಭಾಗಿಯಾಗಿ ಅವರ ಸಮಸ್ಯೆಗಳನ್ನ ಸರಿದೂಗಿಸ್ಕೊಳ್ಳುವಂಥದ್ದು. ಈ ರೀತಿ ಮನೆಗೆ ಬೇಕಾಗಿರುವಂತ ಒಂದಿಷ್ಟು ದುಡ್ಡಂತೂ ಖರ್ಚು ಆಗೇ ಅದ್ರ ಬಗ್ಗೆ ನೀವು ಹೆಚ್ಚಿನ ಪ್ರಯತ್ನಗಳು ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಸ್ವಲ್ಪ ಖರ್ಚಿಗೆ ಅಂಕುಶವನ್ನ ಹಾಕುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗುತ್ತೆ. ಅಂದ್ರೆ ಹೆಚ್ಚಿನ ಒಂದು ಲಾಭ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಪ್ರೇಮ ಪ್ರಕರಣಗಳು ಮಧುರವಾಗಿ ಕಂಡ್ರು ಕೂಡ ಮುಂದೆ ಸಂಸಾರಿಕ ಬಿಕ್ಕಟ್ಟಿಗೆ ದಾರಿ ಆಗುತ್ತೆ. ಅಂದ್ರೆ ಈಗಿರುವಂತ ಸಿಚುವೇಶನ್ ಹೀಗೇ ಇರ್ತದೆ ಅಂತ ಅನ್ಕೋಬೇಡಿ. ದೀರ್ಘಕಾಲೀನ ಯೋಜನೆಗಳನ್ನ ವಿಚಾರ ಮಾಡ್ಕೊಂಡು ಕೈ ಹಾಕಬೇಕು. ಹೊಸದಾಗಿ ನೀವೇನಾದ್ರೂ ಪ್ರೀತಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಂತ ಪ್ರೇಮಿಗಳಿಗೆ ನಿಮ್ಮ ಒಂದು ಫ್ಯಾಮಿಲಿ ಅವರ ಫ್ಯಾಮಿಲಿಗೆ ಹೊಂದಾಣಿಕೆ ಆಗುತ್ತಾ ಅನ್ನುವಂಥದ್ರ ಬಗ್ಗೆ ಇನ್ನೊಮ್ಮೆ ಮರುಪರಿಶೀಲನೆ ಮಾಡುವಂಥದ್ದು